ಇನ್ನು ಜಮೀರ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಪಾಕ್ ವಿರುದ್ಧ ಯುದ್ಧಕ್ಕೆ ನಾನು ರೆಡಿ, ದೇಶಕ್ಕೋಸ್ಕರ ಸುಸೈಡ್ ಬಾಂಬ್ ಬ್ಯಾಗನ್ನು ಹಾಕ್ಕೊಂಡು ಹೋಗ್ತೀನಿ ನಾನು ಅಂತ ಸಚಿವ ಜಮೀರ್ ಅವರ ಹೇಳಿಕೆ. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಸುಮ್ಮನಿದ್ರೆ ಸಾಕಪ್ಪ ಅಂತ. ಜಮೀರ್, ನೀವು ಶಾಂತವಾಗಿದ್ದರೆ ನಮಗಷ್ಟೇ ಸಾಕು. ನಮ್ಮ ಮಿಲಿಟರಿ ಮೇಲೆ ನಂಬಿಕೆ ಇಡಿ, ನೀವೇನೂ ಮಾಡೋದು ಬೇಕಾಗಿಲ್ಲ, ನೀವೇನು ಸ್ಟೇಟ್ಮೆಂಟು ಕೊಡಬೇಡಿ, ಸುಮ್ಮನೆ ಇದ್ಬಿಟ್ರೆ ಸಾಕು. ಹೇಳಿಕೆಗಳನ್ನ ಕೊಡದೆ ಬಾಯಿ ಮುಚ್ಕೊಂಡಿದ್ರೆ ಸಾಕು. ನಮ್ಮ ಮಿಲಿಟರಿಯವ್ರನ್ನ ನಂಬಿ ನೀವು ಸುಮ್ಮನಿದ್ರೆ ಅದೇ ದೇಶಕ್ಕೆ ದೊಡ್ಡ ಸೇವೆ ಅಂತ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಕೌಂಟ್ರ್ ಕೊಟ್ಟಿದ್ದಾರೆ. ಜಮೀರ್ ಅವರ ನಿನ್ನೆ ಮಾತುಗಳು, ಸುಸೈಡ್ ಬಾಂಬ್ಗಳನ್ನ ಕಟ್ಕೊಂಡು ನಾನು ನುಗ್ಬಿಡ್ತೀನಿ, ಬೇಕಾದರೆ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಟ್ಟರೆ ಹೋಗೋಕೆ ರೆಡಿ ಅಂತೆಲ್ಲ ಅಂದಿದ್ರಲ್ಲ, ಅದಕ್ಕೆ ಅಷ್ಟೇ ಒಂದು ರೀತಿ ಇದಾಗಿ ವ್ಯಂಗ್ಯಭರಿತ ಮಾತುಗಳನ್ನು ಪ್ರಹ್ಲಾದ್ ಜೋಶಿ ಅವರು ಆಡಿದ್ದಾರೆ. ನಾವು ನಾನು ಮುಂಚೆ ಹೇಳ್ತಾ ಇದ್ದೀನಿ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಇವೆಲ್ಲ ಏನಂದ್ರೆ ಅತ್ಯಂತ ಬಾಲಿಷ್ಯವಾದಂಥ ಹೇಳಿಕೆಗಳು. ಮಿಲ್ಟ್ರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನೂ ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟ್ರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ಇರ್ರಿ. ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಅಲ್ಲಲ್ಲ, ಜಮೀರ್ ಅವ್ರು ಕಳ್ಕೊಳ್ಳೋದಿಲ್ಲ. ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರೆ ದೇಶಕ್ಕೆ ಜಮೀರು, ಆಮೇಲಿಂದ ಸಂತೋಷ್ ಲಾಡು, ಖರ್ಗೆ ಸಾಹೇಬರು, ಇನ್ನಿತರ ಯಾರು ಇದ್ದಾರಲ್ಲ, ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ, ಎಲ್ಲ ಹೆಸರು ನಂಗೆ ನೆನಪಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ, ರಾಜ್ಯವು ಶಾಂತ ರೀತಿಯಿಂದ ನೋಡ್ರಿ. ಯಾವಾಗಲೂ ಸೇನೆಗೆ ಭಾರತ ಸರ್ಕಾರ, ಮೋದಿ ಸರ್ಕಾರದ ನಂತರ ಉಗ್ರವಾದ ಚಟುವಟಿಕೆಗಳನ್ನು, ಗಡಿ ಪ್ರದೇಶವನ್ನು ರಕ್ಷಿಸಲಿಕ್ಕೆ, ದೇಶದ ಜನರನ್ನು ಸುರಕ್ಷಿತ ಇಡಲಿಕ್ಕೆ ಫ್ರೀ ರೈಟ್. ಇಂಥ ಸಂದರ್ಭಗಳಲ್ಲಿ ಬೇರೆ ದೇಶಗಳಲ್ಲಿ ವಿರೋಧ ಪಕ್ಷದವ್ರು ಹೇಗೆ ಆಡ್ತಾರೆ, ಹೇಗೆ ಒಗ್ಗಟ್ಟಾಗಿ ನಿಲ್ತಾರೆ, ಅದು ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ, ದೌರ್ಭಾಗ್ಯ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ BJP ನಾಯಕರು. ಬಟ್ ಪ್ರಶ್ನೆ ಮಾಡಿದ್ದವರೆಲ್ಲ ಸ್ವಲ್ಪ ಸುಮ್ಮನಿರಪ್ಪ, ನಮ್ಮ ಸೈನ್ಯದ ಮೇಲೆ ನಂಬಿಕೆ ಇಡಿ, ಯಾವ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೋತಾರೆ ಅನ್ನೋದು ಅವ್ರ ಮಾತು.